ಹಳೇದು ನಾವು ಅನುಭವದಿಂದ ನಾವು ಹೇಳ್ತೀವಿ, ಅನುಭವದಿಂದ ನಾವು ಬರೀತೀವಿ. ಹೊಸತಂದ್ರೆ ಅವರು 4 ಬುಕ್ಸ್ ಓದಿ ಬರೀತಾರೆ. ಅದು ಈಗ ನಾನು ಬರೆದ ವಾಕ್ಯ ಅವ್ರು ಬರ್ದಿರ್ತಾರೆ ಅಷ್ಟೇ. ಅದರಲ್ಲಿ ಅನುಭವ ಇರುವುದಿಲ್ಲ. ಅನುಭವ ಏನದಲ್ಲ, ಅದಕ್ಕೆ ಭಾಳ ಡೀಪ್ ಆಗಿ ಅದನ್ನು ಭಾಳ ಅನುಭವ ನಮ್ಮ ಸ್ವಂತಕ್ಕೆ ಆಗಬೇಕು. ಅಂದ್ರೆ ಆ ಥರದ ವಾತಾವರಣದಿಂದ ನಾವು ಬಂದ್ರೆ ಅದನ್ನು ನಮಗೆ ಮುಂದೆ ಅದು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನನಗೆ ಅನಿಸ್ತದೆ. ಪ್ರತಿಯೊಂದನ್ನು ನಮ್ಮ ಹಿನ್ನೆಲೆ ಬೇಕು. ಅನುಭವಕ್ಕೆ ತಂದ ಹೌದು, ಮೇಲೆ ಹೌದು, ನಮ್ಮ ಉದ್ರೇಕವನ್ನ ಹೌದು. ನಾವು ಭಾಷೆಯೊಳಗ ಹೌದು. ತರಬಹುದು ಅಂತ ಹಿನ್ನೆಲೆ ಬೇಕು, ಅದಕ್ಕೆ ಹಿನ್ನೆಲೆ ಬೇಕು. ಹಿನ್ನೆಲೆ ಎಲ್ಲ ಸ್ಟೇಜ್ ರೆಡಿ ಆದ್ರೆ ಅದು ಹೆಂಗೆ ರೆಡಿ ಆಗ್ತದ ಹಂಗೆ ಅದು ಹಿನ್ನೆಲೆ ನಮ್ಮ ಸೋದರತಿ ನೆನೆಸ್ತೀನಿ ನಾನು. ಅವಳ ಸಂಸ್ಕಾರದಿಂದ ಅವಳು ನನಗೆ ಅದು ಮಂತ್ರ ಅಂದಮೇಲೆ ನನ್ಗೆ ಅವಳು ಬೆಲ್ಲ ಹಿಟ್ಟು ಕೈಯಲ್ಲಿ ಕೊಡೋದು. ಅಂದ್ರೆ ಆ ಥರ ಚಿಕ್ಕವಳಿದ್ದಾಗೆ ಈ ಪ್ರಹ್ಲಾದ ರಾಜರ ಕಥೆಯಲ್ಲಿ ಕೇಳ್ತಿರ್ಲ, ಚಿಕ್ಕವರಿದ್ದಾಗೆ ಆ ಸಂಸ್ಕಾರ ಬಂದ್ರೆ ಅದು ಮರಿಲಾರ್ದೆ ಮುಂದೆ ಅದು ಬೆಳ್ಕೊಂಡು ಹೋಗ್ತದೆ. ಮುಂದೆ ಒಮ್ಮೆ ದೊಡ್ಡವರ ಮೇಲೆ ನೀವು ಕಲ್ತ್ರ ನೀವು ಹೇಳಿರೋದು ನಾನು ಅಂತೀನಿ ಅಷ್ಟೇ. ನನ್ನ ಭಕ್ತಿ ಮೊದಲಿಡಿದು ಇರೋಲ್ಲ ಅದು. ಅದು ಚಿಕ್ಕವರಿದ್ದಂಗೆ ಅದು ಬರಬೇಕು, ಸಂಸ್ಕಾರ ಬರಬೇಕು. ನನಗೆ ಅನಿಸ್ತದೆ. ಇವತ್ತಿನ ಹರಿದಾಸರಿಗೆ, ಮಹಿಳಾ ಹರಿದಾಸರಿಗೆ ನೀವು ಈ ಮೊನ್ನೆ ವಿಜಯದಾಸರ ಆರಾಧನೆಯೊಳಗ ನಾವು ಮಾಡಿದಂತಹ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಪಡೆದ್ರಿ. ಈ ರೀತಿ ನೀವು ಭಾಗವಹಿಸೋದ್ರಿಂದ ಅಥವಾ ಅವರಿಗೆಲ್ಲ ಭಾಗವಹಿಸೋದಕ್ಕೆ ಒಂದು ಸ್ಫೂರ್ತಿಯಾಗಿದ್ದೀರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮನುಷ್ಯ ಏನಾರ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ಫೂರ್ತಿ ಬೇಕು, ಛಲ ಬೇಕು. ಅವತ್ತು ನಮ್ಮ ಸೊಸೆ ಕೇಳಿದೆ, ನನ್ನ ಪರಿಚಯದವ್ರಿಗೆಲ್ಲ ಕೇಳಿದೆ, ನೋಡ್ರಿ ಈ ಕ್ವಶನ್ ಇದೆ, ಇದು ನನಗೆ ಯಾಕೋ ಜ್ಞಾಪಕ ಬರ್ತಾ ಇಲ್ಲ, ಇದು ನಿಮ್ಗೆ ಗೊತ್ತಾ ಅಂದ್ರೆ ಅದು ಮಾಡಬೇಕು ಅಂದ್ರೆ ನನಗೆ 2 ದಿವಸ ಬರೀ ಅದನ್ನೇ ಒಂದೇ ಮಾಡಿದ್ದೀನಿ. ಅಂದ್ರೆ ನಮ್ಮಲ್ಲಿ ಅದು ಭಕ್ತಿ, ಛಲ, ಶ್ರದ್ಧೆ ಅದು ಮಾಡೇಬೇಕು ಅಂತ ಒಂದು ನಮ್ಮ ಮನಸ್ಸಿನಲ್ಲಿ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ವಯಸ್ಸು ಸಂಬಂಧ ಇಲ್ಲ, ವಯಸ್ಸು ಸಂಬಂಧ ಇಲ್ಲ. 70 ವರ್ಷ ನಾನೀಗ ಇದು ಖರೆ ಅನಿಸ್ತದ. ಈ ಬರ್ದೇನೆ ನೀವು ಹೇಳಿದ್ ನಾನು ಬರೆಯೋದಲ್ಲ. ಸುಮ್ಮನೆ ಹೇಳಿದ ಒಂದು 4 ಕ್ವಶನ್ ಬರದೆ ಅಂತಲ್ಲ, ನಾನೆಲ್ಲ ಮಾಡೇಬೇಕು, ನಾನೆಲ್ಲ ಓದೇಬೇಕು. ನಾನು ಅವತ್ತು ಎಲ್ಲ ಪ್ರವಚನ ಕೇಳೀನಿ. ಎಷ್ಟು ಪ್ರವಚನ ಬರ್ತಾವೆಲ್ಲ ಕೇಳೋದು. ಅಂದ್ರೆ ಅದನ್ನ ಎಲ್ಲಾನು ಸ್ಟಡಿ ಪೂರ್ತಿ ಮಾಡಿದ್ರೇ ಅದು ನಮ್ಗೆ ಸಕ್ಸಸ್ ಆಗೋದು ಹೊರತು ಯಾರು ಹೇಳ್ಯಾರಂತ ನಾನು ಇದು ಮಾಡಿದೆ ಅಂತಲ್ಲ. ನಮ್ಮ ಮನಸ್ಸಿನಲ್ಲೇ ಬಂದು ನಮ್ಗೆ ವಿಜಯದಾಸ ಪ್ರೇರಣೆ ಆಗೋಷ್ಟು ನಾವು ತಿಳ್ಕೋಬೇಕು. ಅಂದ್ರೆ ಬರೀಲಿಕ್ಕೆ ಬರ್ತದಿಲ್ಲ, ಸಾಧ್ಯ ಇಲ್ಲ. ಇವತ್ತಿನ ಮಹಿಳಾ ಹರಿದಾಸರಿಗೆ ಶ್ರದ್ಧೆಯಿಂದ ಕಾರ್ಯ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಅವರ ಬರವಣಿಗೆಗೆ ನೀವು ಯಾವ ರೀತಿ ಸಲಹೆಗಳನ್ನ ಕೊಡಬಹುದು? ಬರವಣಿಗೆ ಅಂದ್ರೆ ಅವರು ನೋಡ್ರಿ, ಅಂದ್ರೆ ಅವ್ರು ಎಲ್ಲ ಮಾಡ್ಬೇಕು ಅಂತ ಈಗ ಅದನ್ನ ಟೆಕ್ನಾಲಜಿ ತರ ಎಲ್ಲಾ ತರದ್ ಗೊತ್ತದ ಅವ್ರಿಗೆ. ಈಗ ನಮ್ಮ ಸಸಿನೋ ಬಗ್ಗಿದ್ದಾಳ, ವೈದ್ಯನ ಸೊಸಿ ಭಾಳ ಆರ್ಟಿಕಲ್ ಬರೀತಿರ್ತಾಳ ಮೃಣಾಲಿ ಅಂತ. ಆದ್ರೆ ಅಕ್ಕಿದ್ರಲ್ಲಿ ಏನಿರ್ತದೆ ಎಲ್ಲಾ ನಕ್ಕಿದ ಹೆಚ್ಚು ತಿಳ್ಕೊಂಡು ಬರಿತಾಳೆ ಆಕೆ. ಆದ್ರೆ ಅನುಭವದಿಂದ ಬರಿಬೇಕಾಗ್ತದೆ. ಯಾವ್ದಾರ ಬರೀ ಈಗ ಎಷ್ಟೊಂದು ಲಿಂಗಾಯತರದ್ದು ಬರ್ತಿರ್ತಾವಲ್ಲ, ನಾನು ನೋಡ್ತೀನಿ. ಹರಿದಾಸ ಸಾಹಿತ್ಯದೊಳಗ ಅನುಭವ ಜಾಸ್ತಿ ಇರಬೇಕು ಅಂತ ಹೇಳಿದ್ರಿ. ಅನುಭವ ಅಂದ್ರೆ ನೇರವಾಗಿ ಹೃದಯದಿಂದ ಇನ್ನೊಬ್ಬ ದಾಸರನ್ನ, ಭಕ್ತರನ್ನ, ಭಗವಂತನನ್ನ ಮುಟ್ಲಿಕ್ಕೆ ಸಾಧ್ಯ ಅಂತ ತೋರಿಸಿದ್ರಿ. ಈಗ ನೀವು ಹೇಳಿದ್ರಿ, ನಮ್ಮೊಳಗ ಜೀವಕ್ಕೆ ಎಷ್ಟೇ ಸಂಬಂಧ ಇದ್ರೂ ನಾವು ನಮಗಂತ ಒಂದು ಅವಕಾಶವನ್ನ ಇಟ್ಕೊಂಡಿರ್ಬೇಕು ಅಂತ. ಮಾಧ್ವ ತತ್ವದೊಳಗ ಜೀವಕ್ಕೆ ಭೇದ ಅನ್ನೋದನ್ನ ನಾವು ಹೇಳ್ತೀವಲ್ಲ, ಅದನ್ನ ಇಲ್ಲಿ ಸಾಧನೆ ಮಾಡಿ ಸುಲಭ ಮಾತುಗಳಲ್ಲಿ ನಮಗೆ ತಿಳಿಸ್ಕೊಟ್ರಿ. ಈ ನಿಮ್ಮ ಹರಿದಾಸ ಸಾಹಿತ್ಯದಲ್ಲಿ ನಿಮ್ಗೆ ಅಂಕಿತ ಅನ್ನೋ ಒಂದು ವಿಶೇಷ ಇದನ್ನ ಯಾರು ಕೊಟ್ರು? ಇಲ್ಲ, ಅದು ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಅಂಕಿತ ಅಂತ ನಾನು ತಗೊಂಡಿಲ್ಲ. ಯಾಕಂದ್ರೆ ಸಡನ್ಲಿ ನಮ್ಮ ಯಜಮಾನ್ರ ಡೆತ್ ಆಯ್ತು. ಗುರು ಉಪದೇಶನ ನಮ್ಮ ಉತ್ತರಾದ ಮಠ ಸ್ವಾಮಿಗಳ ಹತ್ರ ತಗೊಂಡಿದ್ದೆ. ಅಂಕಿತ ಅಂತ ನಾನು ತಗೊಂಡಿಲ್ಲ. ಮೊದಲು ನಾನು ಬರೇ ಲೇಖನ ಬರೆದೆ. 2009ಕ್ಕೆ ನಾನು ನಮ್ಮ ಶಿವಮೊಗ್ಗ ಒಬ್ಬರು ಪ್ರಿನ್ಸಿಪಾಲ್ ಇದ್ರು, ಅವ್ರು ಕೃಷ್ಣ ಅಂತ ಇವರಂತ, ಅವರು ಒಂದು ಮೋದಕ್ ಅಂತ ಒಂದು ಪತ್ರಿಕೆ ತೆಗಿತೀನಿ, ನೀನು ಮಾತು ಕೇಳಿದ್ರೆ ನೀನು ಬರೀತಿ ಅಂತ ಅನಿಸ್ತದೆ ನನಗೆ, ಬರಿಬೇಕು ಅಂದರು. ಸ್ವಲ್ಪ ಸಾಮಾಜಿಕ ಜೊತೆಗೆ ಸ್ವಲ್ಪ ಇದೂ ನಂದು ಮಿಕ್ಸ್ ಇತ್ತು. ಬರೀ ಸಾಮಾಜಿಕ ಬರಲಿಲ್ಲ, ನಾನು ಬರೀತು ಹೋದೆ. ಮುಂದೆ 2012ರಾಗ ನಾನು ಇದು ವಿಜಯ ಸಂಪಾದಕ ಬರೆದೇನೆ. ವಿಜಯ ಸಂಪಾದಕ ಅದು ಹೀಗೆ ಒಬ್ಬರು ಪರಿಚಯ ಆಗಿತ್ತು. ಅದು ನಾನು ಮಾನವ ಜನ್ಮ ದೊಡ್ಡದು ಇದ್ರದ್ದು ಭಾವಾರ್ಥ ಫಸ್ಟ್ ಮಾಡಿದ್ದು ನಾನು. ಅದು ಮಾಡಿದ್ದು ಅಂಕಿತ ಅಂತ ನಾನು ತಗೊಳಿಕ್ಕೆ ನನಗೆ ಆಗಲಿಲ್ಲ. ಸಡನ್ಲಿ ಅವರು ಡೆತ್ ಆಯ್ತು. ಆಮೇಲೆ ನನಗೇನಾಯ್ತು, ಈ ಹುಡುಗಂದು ಮಗಂದು 25ನೇ ವರ್ಷದ ಮದುವೆದು ಬಂತು. ನಮ್ಮ ವೈದ್ಯನ ಸೊಸೆ ಹೇಳಿದ್ಲು, ಕಾಕು ನೀವು ಇಷ್ಟೆಲ್ಲ ಲೇಖನ ಬರೀತೀರಿ, ಹಾಡಾಗಿ ಬರಿಬಾರ್ದು ಅಂತ. ಇಲ್ಲ, ನಾನೇನದು ಎಂದೂ ಬರ್ದಿಲ್ವ, ನನಗಿಲ್ಲ, ನೀವು ಟ್ರೈ ಯಾಕೆ ಮಾಡಬಾರ್ದು ಅಂತ. ಅಂದ ತಕ್ಷಣ ನನಗೆ ಅದೇನು ಅನಿಸ್ತೋ ನಾನು ಬರೆದೆ. ಅದು ತಾರತಮ್ಯ ಪ್ರಕಾರ ನಾನು ಬರೆದು ನನ್ನ ತಾಯಿ ಹೆಸರು ಹಾಕೊಂಡು ಬರೆದ್ಬಿಟ್ಟೆ, ಲಕ್ಷ್ಮೀ ಸುತಿ ಅಂತ. ಯಾಕಂದ್ರೆ ನನಗೆ ಅಂಕಿತ ನನಗೆ ಇಲ್ಲಿ ದೊಡ್ಡೂರ ಕೊಡೋರು ಯಾರಿಲ್ಲ. ನಾನು ಸಡನ್ಲಿ ಹಿಂಗೆ ಆಗೋದ್ರಿಂದ ನಾನು ಅದು ಸ್ವಂತ ಇಷ್ಟು ಬರೋದೆಲ್ಲ ಹಾಡು ನಾನು ತಾರತಮ್ಯ ಪ್ರಕಾರ ಹಾಡುಗಳು ಬರೆದು ಅವನ ಮದುವೆದು ಎಲ್ಲರಿಗೂ ಪ್ರಿಂಟ್ ಮಾಡಿ ಹಂಚಿದೆ. ಎಲ್ಲಾನು ಬರೆದೆ ಆರ್ತಿ ತನಕ. ಅಂಕಿತವನ್ನ ಸ್ವಪ್ರೇರಣೆ ಲಕ್ಷ್ಮೀ ಸೂತಿ ಅಂತ ಹೇಳಿ ನಮ್ಮ ತಾಯಿದೆ ತಗೊಂಡು ಅದೇ ಅನುಗ್ರಹದಿಂದ ನನಗೆ ಬೇಕಾದಷ್ಟು ಈಗ ಇಟ್ಕೊಂಡು ಹೇಳಬಾರ್ದು ರೆಕಾರ್ಡಿಂದ ಬೇಕಾದಷ್ಟು ಎಲ್ಲಾ ಥರದ್ದು ನಮ್ಗೆ ಆಗ್ಯದ, ಭಗವಂತದ ಅನುಗ್ರಹ ಆಗ್ಯದ.
ಈಗ ಮತ್ತೆ ಯಾವಾಗಲೂ ನಿಮ್ಗೆ ಹೇಳ್ತೀನಿ ನಾನು ಪರ್ಸನಲಾಗಿ, ಇದು ದೇವರ ಅನುಗ್ರಹದಿಂದನೇ ನಾನು ಬರ್ದೀನಿ ಅಂತ ನನಗೆ ಅನಿಸ್ತದೆ. ನಾನು ಸ್ವಂತದ್ದೇನು ವಿಚಾರ ಅಲ್ಲನೋ ಅಂತ ನನಗೆ ಅನ್ಕೋತೀನಿ. ಅದು ಇಲ್ಲಿವರೆಗೂ ನಮಪಿ ನ ಚಲತಿ ಅಂತ ಹೇಳ್ತಾರಲ್ಲ, ಅದೇ ಎಲ್ಲದಕ್ಕೂ ಭಗವಂತನ ಪ್ರೇರಣೆಯಿಂದ ಬರ್ದೀನಿ. ಅದು ಮೂಡಿದ್ದಾಗೆ ಬರಿತೀನಿ. ಒಂದು 22 ಉಗಾಬೋಗ್ ಬರ್ದೀನಿ. ಮತ್ತೆ ಒಂದು 35-40 ಹಾಡು ಬರ್ದೀನಿ. ಅಂದ್ರೆ ನಮ್ಮ ತಾಯಿ ಹೆಸರು ಹಾಕಿ ಲಕ್ಷ್ಮೀ ಸ್ತುತಿ ಅಂತ ಹಾಕಿದ್ರೆ ನನಗೆ ಬರೀಲಿಕ್ಕೆ ಭಾಳ ಪ್ರೇರಣೆ ಚಲೋ ಅನಿಸ್ತದ. ನಾನು ಅದನ್ನೇ ಬರ್ಕೊತ ಹೋಗೀನಿ. ಯಾಕಂದ್ರೆ ಇಲ್ಲಿ ದೊಡ್ಡವರಾಗಿ ಯಾರು ನನ್ಗೆ ಅಂಕಿತ್ಕೊಳ್ಳೋರು ಯಾರಿಲ್ಲ, ನಾನು ಯಾರು ಭೇಟಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅದರಿಂದ ನನಗೆ ಚಲೋ ಒಂಥರದ್ದು ಇದರಿಂದ ಸ್ಫೂರ್ತಿನೂ ಆಗಿದೆ. ಹಿರಿಯರ ಅನುಗ್ರಹದಿಂದ ಬಂದಿರೋದು, ನಿಮ್ಮ ಸ್ವಪ್ರೇರಣೆಯಿಂದ ಬಂದಿರೋದು ಅಂತಹ ಅಂಕಿತ. ಮನೆಯೊಳಗ ನಿಮ್ಗೆ ಎಲ್ಲಾರ್ದು ಸಹಕಾರ ಅದ, ಭಾಳ ಸಹಕಾರ ಬಂತು. ಮಗ ಸೊಸಿನೂ ಮಾತಾಡ್ಸೋಣ. ಮಾತಾಡಿದ್ರು ಇಬ್ರು ಗಂಡಸ ಮಕ್ಕಳು, ಇಬ್ರು ಸೊಸೆಂದ್ರು, 4 ಮಂದಿ ಅವ್ರು ಬಹಳ ಸಹಕಾರ ಮಾಡ್ಯಾರಂತ. ಈಗಿನ ಸಸಿ ಭಾಳ ಗುಣವಂತಿದ್ದ. ಈಕಿಯಿಂದ ನಾನು ಸಾಧಾರಣ ಇಷ್ಟು ಡಿಗ್ರಿ ಮಾಡ್ಲಿಕ್ಕೆ ಆಕೆನೇ ಕಾರಣ. ನಾವಿವತ್ತು ಉಷಾ ಅಗರ್ಖೇಡ್ ಅವರ ಮಗ ಸೊಸೆ ಜೊತೆನೂ ಮಾತಾಡೋಣ. ಅವರ ಮಗ ಒಂದು ನಿಮಿಷ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದೀಪಕ್ ವೆಂಕಟೇಶ್ ಅಗರ್ಖೇಡ್ ಅಂತ. ಸೊ ನಾನು ಇಲ್ಲಿ ಬೆಂಗಳೂರದಲ್ಲೇ ಒಂದು 13 ವರ್ಷ ಆಯಿತು ಕೆಲಸ ಮಾಡ್ತಾ ಇರೋದು. ಸೊ ನಮ್ಮ ತಾಯಿ, ನಾನು ಹುಟ್ಟಿದ್ದೆಲ್ಲ ಬೆಳೆದದ್ದೆಲ್ಲ ಗುಲ್ಬರ್ಗಾ, ಬಿಜಾಪುರ. ನಮ್ಮ ತಾಯಿಯವರು ತಂದೆಯ ಮಾರ್ಗದರ್ಶನದಲ್ಲೇ ನಾನು ಅಲ್ಲೇ ಕಲಿತು ಅಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ನೌಕರಿ ಇದು ಮಾಡ್ತಾಯಿದ್ದೆ. ಆಮೇಲೆ ನಾನು ಎಲ್ಲ ಕಡೆ ಬೇರೆ ಬೇರೆ ಊರಲ್ಲಿ, ಮುಂಬೈಯಲ್ಲಿ, ಪುಣೆಯಲ್ಲಿ, ಆಮೇಲೆ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಬೆಂಗಳೂರು ಮನೆ ಪೇರೆಂಟ್ಸಿಗೆ ಹತ್ತಿರ ಆಗುತ್ತೆ ಬೆಂಗಳೂರಿಗೆ ಬಂದ್ವಿ. ಆದರೆ ಅನ್ಟೈಮ್ಲಿ ನಮ್ಮ ತಂದೆಯವ್ರದ್ದು ದೇಹಾಂತ ಆಯಿತು. ಸೊ ಅದಾದಮೇಲೆ ನಾನು ಮತ್ತು ನಮ್ಮ ತಮ್ಮ ಇಬ್ರಿಗೂ ಸ್ವಲ್ಪ ಇದು ಗೊಂದಲ ಆಯಿತು, ಏನು ಮಾಡಬೇಕು. ಮನೆ ಹೊಸದಾಗಿ ಮನೆ ಬೇರೆ ಕಟ್ಸಿದ್ರು ಅಂತಂದು. ಆಮೇಲೆ ನಮ್ಮ ತಾಯಿ ನಮ್ಮ ತಮ್ಮನ ಹತ್ರ ಮುಂಬೈದಲ್ಲಿದ್ದರು. ಅವಾಗ ನಮ್ಮ ತಾಯಿಗೆ ಪ್ರೇರಣೆ ಮಾಡ್ದೆ, ನಿನ್ನಲ್ಲಿ ಇದು ಟ್ಯಾಲೆಂಟ್ ಇದೆ, ಸೊ ನೀನು ಅದನ್ನು ಎಕ್ಸ್ಪ್ಲೋರ್ ಯಾಕೆ ಮಾಡಬಾರ್ದು ಅಂತಂದು. ಹರಿದಾಸ್ ಸಾಹಿತ್ಯದ್ದು ಅದು ಕೋರ್ಸ್ ಪರಿಶ್ರಮ ಬೆಡಗೇರಿ ಅವ್ರದ್ದು ಅವನೇ ಇಂಟ್ರೊಡ್ಯೂಸ್ ಮಾಡ್ದ. ಆಮೇಲೆ ಅವನು ತನ್ನ ಅಸೈನ್ಮೆಂಟಿಗೆ ಅಬ್ರಾಡಿಗೆ ಹೋದ. ಅವಾಗ ನಮ್ಮ ತಾಯಿ ನಮ್ಮ ಹತ್ರ ಬಂದರು. ಸೊ ನಮ್ಮ ಹತ್ರ ಬಂದ್ಕೊಂಡು ನಾನು, ನನ್ನ ಹೆಂಡತಿ ಭಾಗ್ಯಶ್ರೀ, ಸೊ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಸಹಕಾರ ಮಾಡಿ ಒಂದು ರೂಮ್ದಲ್ಲಿ ಅವ್ರಿಗೇನು ಬುಕ್ಸ್ ಅದೆಲ್ಲ ಕೊಟ್ವಿ. ಸೊ ಅವರು ಅದೇ ಟೈಮ್ದಲ್ಲಿ ಮೊಬೈಲ್ ಅದೆಲ್ಲ ಇದ್ದಿದ್ದರಿಂದ ಸೊ ಅವರಿಗೆ ಎಲ್ಲ ಇವ್ರ ಜೊತೆ ಗುರುಗಳ ಜೊತೆನೂ ಇದು ಆಗ್ತಾಯಿತ್ತು, ಸಂಭಾಷಣೆ ಆಗ್ತಾಯಿತ್ತು. ಸೊ ಅವರು ತಮ್ಮ ಅಧ್ಯಯನ ಮಾಡ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ರು ಸಾಧನೆ ಅಷ್ಟು ಹೇಳ್ತಿದ್ದಿಲ್ಲ, ಬಟ್ ನಮ್ಗೆ ಗೊತ್ತಿತ್ತು ಏನೋ ಮಾಡ್ತಾ ಇದ್ದಾರೆ ಅಂತಂದು. ಈಗಾದರೂ ಕೂಡ ನಮ್ಮ ತಾಯಿ PhD ಆಗ್ಯಾರ ಅಂತಂದು ನನಗೆ ಅನಿಸೋದೇ ಇಲ್ಲ. ಯಾಕಂತ ನಾವು ನಮ್ಮ ತಾಯಿಗೆ ನೋಡಿದ ದೃಷ್ಟಿನೇ ಬೇರೆ. ಈಗ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಇವ್ರೇನು ಬೇರೆಯವರು, ನಮ್ಮ ಜೊತೆ ಮಾತಾಡೋರು ಬೇರೆಯವರು ಅಂತ ಅನಿಸ್ತದೆ. ಸೊ ನನಗೆ ಭಾಳ ಸಂತೋಷ ಏನಾಗ್ತದೆ ಅಂತಂದ್ರೆ, ಅವರಲ್ಲಿ ಈ ನಮ್ಮ ತಂದೆಯವರು ಹೋದ್ಮೇಲೆ ಇದನ್ನ ಸಾಧನೆ ಅಂತ ತಗೊಂಡು ಒಂದು ಇದನ್ನ ಮಾಡಿ, ಇದರಿಂದ ಅವ್ರಿಗಲ್ದೇ ಸಮಾಜಕ್ಕೂ ಕೂಡ ಅದರಿಂದ ಹೆಲ್ಪ್ ಆಗ್ತಾ ಇದೆಯಲ್ಲ, ಅದು ನನಗೆ ಭಾಳ ಸಂತೋಷ ಆಗ್ತದೆ. ಸೊ ನಾನು ಇದನ್ನ ಏನಪ್ಪ ಅಂದರೆ, ಇಷ್ಟೆಲ್ಲ ಓದಿ ನೀನು ಯೂಟ್ಯೂಬ್ದಲ್ಲಿ ದಾಸರ ಬಗ್ಗೆ ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಇದನ್ನು ಪ್ರೇರಣೆ ಮಾಡಿದೆ. 9 ದಾಸರ ಬಗ್ಗೆ ಅವರು ಯೂಟ್ಯೂಬ್ದಲ್ಲಿ ಮಾಡಿದ್ದಾರೆ. ನಾನು ಇನ್ನೂ ಮಾಡಂತವ್ರಿಗೆ ಹೇಳ್ತಿರ್ತೀನಿ. ಅವ್ರಿಗೇನಾಗ್ತಾ ಇದೆ, ಡೈರೆಕ್ಟ್ಲಿ ಅವ್ರು ಏನೋ ಓದಿ ಹೇಳಲ್ಲ, ಅವ್ರು ಸ್ಟಡಿ ಮಾಡಿ ಅದೆಲ್ಲ ನೋಟ್ಸ್ ಮಾಡಿ ಅದೆಲ್ಲ ಹೇಳಿಕ್ಕೆ ಅವರು ಸ್ವಲ್ಪ ಪರ್ಫೆಕ್ಷನಿಸ್ಟ್ ಇದ್ದಾರೆ. ಸೊ ಅದು ಆಗ್ಲಾರ್ದೆ ಅದು ಮಾಡೋದಿಲ್ಲ. ಹೀಗಾಗಿ ನಾನು ಅವ್ರಿಗೇನಂತಾನಂದ್ರೆ, ನೀ ಮಾಡಿದ್ದು ಈಗ ಹರಿದಾಸ ನಮ್ದು ಸನಾತನ ಧರ್ಮ ದೊಡ್ಡದದ, ಅದು ಇಷ್ಟು ದೊಡ್ಡದ ಅಂತಂದ್ರೆ ನಮ್ಗೆ ಒಂದು ಜನ್ಮದಾಗ ಆಗ್ಲಿಕ್ಕೆ ಶಕ್ಯನೇ ಇಲ್ಲ. ಅಂತಾರಾಗಿ ದಾಸರ ಬಗ್ಗೆ ಮೊನ್ನೆ ಮಹಿಪತ್ ದಾಸರ ಬಗ್ಗೆ, ಆಮೇಲೆ ಇವ್ರ ಪ್ರಸನ್ನ ವೆಂಕಟೇಶ ದಾಸರ ಬಗ್ಗೆ, ಅವ್ರ ಬಗ್ಗೆ ಅದೆಲ್ಲ ಕೇಳಿದ ಕೂಡಲೇ ನನಗೆ ನನ್ನ ಹೆಂಡತಿ ಕೂಡ ಅವಳು ಇದನ್ನು ಸಂಸ್ಕೃತ ಅಧ್ಯಯನ ಮಾಡ್ತಾ ಇದ್ದಾಳೆ. ಹರಿಕಥಾಂಸ ಅವ್ರ ಬಗ್ಗೆ ಅವರು ಎಲ್ಲ ಹೇಳ್ತಾರೆ. ನಾನಂತೂ ಓದಿಲ್ಲ ಆದ್ರೆ, ಬಟ್ ನಾನು ಡೆಫಿನೆಟ್ಲಿ ಇದನ್ನು ಓದ್ತೀನಿ. ಬಟ್ ನನಗನ್ನಿಸ್ತದೆ ನಮ್ದು ಇಷ್ಟು ಡೆಪ್ತ್ ಆಗದ, ಅದಕ್ಕೆ ಸ್ವಲ್ಪ ಸಮಾಜಕ್ಕೆ ಈಗಿನ ಜನ್ರೇಷನ್ಗೆ ಇದ್ರ ಬಗ್ಗೆ ಅಭಿರುಚಿ ಭಾಳ ಕಡಿಮೆ ಆಗ್ಯದ. ಸೊ ಅದನ್ನು ಈಗ ಮೀಡಿಯಾ ಥ್ರೂ ನೀವು ಮಾಡೋದು ಒಳ್ಳೆ ಕೆಲಸ, ಆಮೇಲೆ ಇವ್ರು ಮಾಡೋದು, ಇದರಿಂದ ಎಷ್ಟೋ ಸ್ವಲ್ಪ ಜನಕ್ಕೆ ಹೋದರೆ ಈ ನಮ್ಮ ಸನಾತನ ಧರ್ಮದ ಬಗ್ಗೆ ಜನಕ್ಕೆಲ್ಲ ಇದು ಒಳ್ಳೆಯದು ಅಭಿಪ್ರಾಯ ಆಗ್ತದೆ. ನಮ್ಮ ಸಂಸ್ಕಾರ ಉಳಿಬೇಕಪ್ಪ ಅಂತಂದ್ರೆ ಇದೇ ಸಾಧನೆ ಮಾಡಬೇಕು ಅಂತ ನನಗನ್ನಿಸ್ತದೆ. ಸೊ ಅದಕ್ಕೆ ನಾವು ವಿ ಆರ್ ಬ್ಲೆಸ್ಡ್. ಯಾಕಂತಂದರೆ ನಮ್ಮ ತಾಯಿಯವರು ಈ ಥರ ಮಾಡಿದ್ರಿಂದ ಸೊ ನಮಗೂ ಪ್ರೇರಣೆ ಇದೆ ಇದರಿಂದ. ಈಗ ನನ್ನ ಮನೆಯವರು ಕೂಡ ವೇದಿಕದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಅವರು
ಕೂಡ ಹೇಳ್ತಾರೆ. ಬಟ್ ಓವರ್ ಆಲ್ ನಾನೇನು ಹೇಳೋದಂತಂದ್ರೆ ಅವ್ರ ಸಾಧನೆಗೆ ಅವ್ರ ಗುರಿಗೆ ಅವ್ರದ್ದು ಸ್ವಂತ ಪ್ರೇರಣೆ, ಸ್ವಂತ ಇದು. ನಾವು ಓನ್ಲಿ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿವಿ, ಆದ್ರೆ ಮಾಡಿದ್ದು ಅವರೇ. ಸೊ ಅದಕ್ಕೆ ಅವ್ರು ನಾವು ವಿ ಆರ್ ವೆರಿ ಇದು ಭಾಳ ನಮ್ಗೆ ಸಂತೋಷ ಅನಿಸ್ತದೆ. ಅದ್ರಾಗ ನೀವು ಇಂಥವರೆಲ್ಲ ಬಂದು ನಾವು ನುಡ್ಕೊಂತ ನಮ್ಗೆ ಅನಿಸ್ತದೆ ಏನಪ್ಪಾ ರಿಯಲಿ ಇವ್ರಿಷ್ಟು ವರ್ತ್ ಇದ್ದಾರೆ. ಸೊ ನಮ್ಗೆ ಬಹಳ ಸಂತೋಷ ಆಗ್ತದೆ ಇಷ್ಟು ಹೇಳ್ಬೇಕಂತ ನಾನು ಹೇಳ್ತೀನಿ. ಬಹಳ ಖುಷಿ ಆಯ್ತು. ಎಷ್ಟೋ ಜನರು ನಾವು ಹರಿದಾಸರ ಸಂದರ್ಶನಕ್ಕೆ ಅಂತ ಹೋದಾಗ ನಮ್ಮಮ್ಮ ಇಷ್ಟೆಲ್ಲ ಮಾಡಿದಾರ ನಮಗೆ ಗೊತ್ತಿಲ್ವಲ್ಲ ಅಂತ ಅನ್ನೋರ್ನೇ ಕೇಳ್ತೀವಿ. ನೀವು ಇಷ್ಟೊಂದು ಸಹಕಾರ ನೀಡಿ ನಮ್ಮಮ್ಮ ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ನೀವು ಹೆಮ್ಮೆ ಪಡ್ತಾ ಇದ್ದೀರಿ. ಇದು ನಮಗೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಹರಿದಾಸ ಸಾಹಿತ್ಯ ಅನ್ನೋದೇನದಲ್ಲ, ತುಂಬ ಒಳ್ಳೆ ನೆಲೆಗಟ್ಟು, ಒಂದು ಸಂಸ್ಕಾರದ ವೇದಿಕೆ. ಅಂಥದ್ರಲ್ಲಿ ನೀವು ನಿಮ್ಮ ತಾಯಿಗೆ ಕೊಡ್ತಾ ಇರೋ ಸಹಕಾರ ನಮಗೆ ತುಂಬ ಖುಷಿ ಅನ್ನಿಸ್ತದೆ. ಮತ್ತು ನಮ್ಮದು ಉಷಾ ಅಗರ್ಖೇಡ್ ಅವರ ಸೊಸೆನೂ ಇಲ್ಲಿದ್ದಾರೆ. ಅವರು ಕೂಡ ಅತ್ತೆಗೆ ತಕ್ಕ ಸೊಸೆ ಅಂತ ವೇದಿಕ್ ಸೈನ್ಸ್ ಅದರಲ್ಲೆಲ್ಲ ಸ್ಟಡಿ ಮಾಡ್ಲಿಕ್ಕತ್ತಾರ. ಮತ್ತು ಹರಿಕಥಾಮೃತ ಸಾರದಲ್ಲೂ ಅವರು ತಮ್ಮ ಸಾಧನೆಯನ್ನು ಶುರು ಮಾಡ್ಕೊಂಡಾರ ಅಂತ ಕೇಳಿದ್ವಿ. ಇಂತಹ ಒಳ್ಳೆ ಸಂಸ್ಕಾರ ಇರುವಂತಹ ಒಂದು ಕುಟುಂಬವನ್ನು ನಾವು ನೋಡಿದಾಗ ಮಹಿಳೆಯೇ ಇದಕ್ಕೆ ಕಾರಣ ಅಂತ ಅವ್ರು ಹೇಳಿದ್ರಲ್ಲ, ತಾಯಿಯಿಂದ ಬಂದಂತಹ ಸಂಸ್ಕಾರ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಅದನ್ನು ಸಾಧನೆ ಮಾಡಿ ತೋರಿಸಿದಂತಹ ಉಷಾ ಅಗರ್ಖೇಡ್ ಅವ್ರನ್ನ ಭೇಟಿಯಾಗಿದ್ದು ಒಂದು ಸುಸಂದರ್ಭ ಅಂತ ಹೇಳ್ತಾ ನಾನು ಅವರ ಬಗ್ಗೆ, ಭಾಗ್ಯಶ್ರೀ ಅವ್ರ ಬಗ್ಗೆ ಒಂದೆರಡು ಮಾತು ಅವ್ರ ಪರಿಚಯ ಹೇಳ್ಕೊಂಡು